ಬೆಡ್ತಂತ ಕಷ್ಟ ಬರಲಿ, 2 ಇಂಬೆ ಹಣ್ಣಲ್ಲಿ ಇಲ್ಲಿ ಸಮಸ್ಯೆ ಕಳೆದೋಯ್ತದೆ. ಅವ್ರ ಸಪುಣದಲ್ಲೂ ಕಾಣಿಸ್ಕೊತಾನೆ ಭಗವಂತ. ಇಲ್ಲಿ ಏನಾರು ಸೂಕ್ಷ್ಮ ತೋರಿಸ್ತಾನೆ. ಸಂತಾನದ ಭಾಗದಲ್ಲಿ ಅವ್ರಿಗೆ ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ ಆಗಿದ್ರೆ ಇಲ್ಲಿ 100% ಅನುಕೂಲ ಆಗೋದಂತೂ ಗ್ಯಾರಂಟಿ. ದಂಪತಿನವಾಗ ಯಾರೂ ಕುಣಿಸಲ್ಲ, ಎದುರ್ತಾರೆ ಎಲ್ಲ. ನಾವು ಕುಣಿಸಿದೀವಿ, ದಂಪತಿಗಳು ಕುಣಿಸಿದ ಮೇಲೆ ನಮ್ಗೆ ಇನ್ನೂ ಪರ್ಸ ಜಾಸ್ತಿ ಆಯ್ತು. ಯಾವುದೇ ಕಷ್ಟ ಇರಲಿ 9 ಪ್ರದರ್ಶನ ಹಾಕಿ ಎಳ್ಬತ್ತಿ ಹಚ್ಚೋದ್ರೆ ಸಾಕು, ಬಹಳ ಅನುಕೂಲ ಆಗುತ್ತೆ. ಬರೋಂಥ ಜನಗಳಿಗೆ ಒಳ್ಳೇದಾಗ್ಬೇಕು. ಇಲ್ಲಿ ಅವ್ರು 4 ಜನಕ್ಕೆ ಹೇಳಬೇಕು, ಇಲ್ಲಿ ಒಳ್ಳೇದಾಯ್ತು ಅನ್ಬೇಕಷ್ಟೇ. ನಮ್ಗೇನು ದುಡ್ಡು ಕಾಸು ಹಣಕಾಸು ಮತ್ತೊಂದು ಇನ್ನೊಂದು ನಮ್ಗೇನು ಬೇಕಾಗಿಲ್ಲ, ಒಳ್ಳೇದಾಗಬೇಕು ಜನಗಳಿಗೆ. 60 70 ಮದುವೆ ಮಾಡಿಸಿದ್ದೀನಿ. ಎಲ್ಲ ಇಲ್ಲಿ ಶುಭ ಕಾರ್ಯನೂ ಚೆನ್ನಾಗಿ ನಡೀತಾ ಇದೆ. ನಮ್ಮ ತಂದೆ ತಪಸ್ ಮಾಡಿ 48 ದಿನ ಆ ಭಗವಂತನ ಜೊತೆ ಮಾತಾಡಿ ಇದು ವಂಶ ಪರವಾಗಿ ಅವರು ಒಂದು ಆಶೀರ್ವಾದ ಕೊಟ್ಟವ್ರೆ. ಬರ್ಬೇಕಾದ್ರೆ ಅಳ್ತಾ ಬರ್ತಾರೆ, ಹೋಗ್ಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ ಅಂತಾರೆ. ಅಷ್ಟು ಇಲ್ಲಿ ಮಹಿಮೆ ನಡೀತು. ನಮ್ಮದು ನಂಜನಗೂಡು ದಕ್ಷಿಣ ಕಾಶಿ ಹಿಂಭಾಗದಲ್ಲಿರತಕ್ಕಂಥ ದೇರಮನಹಳ್ಳಿ ಉಂಡಿ ಮಲೆ ಮಹದೇಶ್ವರ ದೇವಸ್ಥಾನ ಮತ್ತು ಮೈಕಾರ್ ಮಾದಪ್ಪ ಅನ್ನೋದು ಮತ್ತೊಂದು ಕಡೆ ಹೆಸರಿದೆ. ಮತ್ತು ನಮಗೆ ತುಂಬ ಕಷ್ಟ ಇತ್ತು. ಇಲ್ಲಿ 18 ವರ್ಷಕ್ಕೆ ಸ್ವಾಮಿ ನಮಗೆ ಮೈ ತುಂಬಿದ್ರು. ಮೈ ತುಂಬಿ ಮತ್ತು ನಮ್ಮ ತಂದೆ ಮಾಡ್ತಾಯಿದ್ರು. ತಂದೆ ಕಡೆಯಿಂದ ಅವರು ಮೈ ತುಂಬ ನಿಲ್ಲದ್ಮೇಲೆ ನಮಗೆ ಮೈ ತುಂಬಿದ್ರು. ಮೈ ತುಂಬಿ ಮತ್ತು ನಮ್ಮ ಕೆಲಸ ಕಾರ್ಯ ಮಾಡ್ತಿರ್ಬೇಕಾದ್ರೆ ಈಗ 10 ವರ್ಷದಿಂದ ನಾವು ಈ ಸೇವೆ ಮಾಡ್ತಾಯಿದ್ದೀವಿ ಮಾದಪ್ಪಂದು. ಮತ್ತು ಸೇವೆ ಮಾಡ್ಕೊಂಡು ಇಲ್ಲಿ ಬರೋಂಥ ಜನಗಳಿಗೆ ಎಲ್ಲ ಅನುಕೂಲ ಆಗಿದೆ. ಮತ್ತು ಸಂತಾನದ್ದು ಮತ್ತು ತಡೆ ಹೊಡೆಯೋದು ಮತ್ತು ನೀರು ಮಿಳ್ಳೆ ಕಟ್ಟೋದು ಪ್ರತಿಯೊಂದು ಎಲ್ಲ ಕೆಲಸ ಕಾರ್ಯಗಳಿಗೂ ಇಲ್ಲಿ ಅನುಕೂಲ ಆಗ್ತಾಯಿದೆ. ಪ್ರತಿದಿನ ಇವಾಗ ಜನಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ. KR ನಗರ, ಮಂಡ್ಯ ಮತ್ತು ಮದ್ದೂರು, ಬೆಂಗಳೂರು, ಕುಶಾಲನಗರ ಮತ್ತು ಬಿಜಾಪುರ ಸೈಡಿಂದೆಲ್ಲ ಬರ್ತಾವ್ರೆ. ಊಟಿಯಿಂದನೂ ಬರ್ತಾರೆ. ಸೊಪ್ಪಣದಲ್ಲಿ ಬಂದದ್ದು ಸರ್. ಇದು ನಮಗೆ 18 ವರ್ಷಕ್ಕೆ ಸ್ವಾಮಿ ಮೈ ತುಂಬಿ ಹೇಳಿದ್ರು. ಪುನಃ ನಾನು ಅವಾಗ ನಮ್ಮ ತಂದೆ ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಪುನಃ ನನಗೆ ಈಗ 10 ವರ್ಷದಿಂದ ಮಾಡಲೇಬೇಕು ಅಂತ ಸೊಪ್ಪಣದಲ್ಲಿ ಬಂದು ನಮಗೆ 18 ವರ್ಷಕ್ಕೆ ಸ್ವಾಮಿ ಬಂದರು. 18 ವರ್ಷದಲ್ಲೇ ನನಗೆ ಮಾದಪ್ಪ ಮೂಡ್ಲಿಗಿರಿ ಮೈಕಾರ್ ಮಾದಪ್ಪ ನಮಗೆ ಕೈ ಹಿಡ್ಕೊಂಡು ಏಳ್ಮಲೆ ಕೈಲಾಸಕ್ಕೆ ಕರ್ಕೊಂಡು ಹೋದರು. ನನಗೇನು ಗೊತ್ತಿರಲಿಲ್ಲ. ಅವಾಗ ಹತ್ತವನಿಂದ ನನಗೆ ಮೈ ತುಂಬಿದ್ರು ಸ್ವಾಮಿ. ಆ ಮೈ ತುಂಬಿದ ಮೇಲೆ ನಮ್ಮ ತಂದೆ ಮಾಡ್ತಾಯಿದ್ರು. ಅದೇ ಥರ ಮಾಡ್ಕೊಂಡು ಹೋಗಪ್ಪ, ಒಳ್ಳೇದಾಗತ್ತೆ. ನಾನು ನಿಮ್ಮ ತಂದೆ ಮೇಲಿದ್ದೀನಿ, ನಾನು ನಿನ್ನ ಮೇಲೆ ಪ್ರವೇಶ ಮಾಡ್ತೀನಿ ಇನ್ನು ಮುಂದೆ. ಇನ್ನು ನೀನು ಮಾಡ್ಕೊಂಡು ಹೋಗಪ್ಪ ಒಳ್ಳೆಯ ರೀತಿಯಲ್ಲಿ. ಜನ ಹಣಕಾಸಿಗೆ ಆಸೆ ಪಡೋಂಗಿಲ್ಲ. ನಾವು ದುಡ್ಡು ಕಾಸ್ಗೆ ಹಣ ಕಾಸ್ಗೆ ಮತ್ತೊಂದಕ್ಕೂ ಯಾವುದಕ್ಕೂ ನಾವು ಮಾಡೋಂಗಿಲ್ಲ. ಏನು ಅವ್ರು ಪ್ರೀತಿ ಕೊಟ್ಟು ಅವ್ರು ಒಳ್ಳೇದಾದಮೇಲೆ ಅದನ್ನು ಕೊಡ್ತಾರೆ, ಅದನ್ನು ನಾವು ಪಾಲಿಸ್ಕೋಬೋದು. ಬಾಯ್ಬಿಟ್ಟು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೆಲ್ಲ ಕೇಳೋಂಗಿಲ್ಲ. ಒಳ್ಳೇದಾಗಬೇಕು ಅವ್ರಿಗೆ, ಜನಗಳಿಗೆ. ನಮಗೆ ಭಗವಂತ ಕೊಟ್ಟವನೇ ಎಲ್ಲ ರೀತಿಯೂ ಅನುಕೂಲ. ನಮಗೂ ನಮ್ಮ ತಂದೆ ಭಾಳ ಕಷ್ಟಪಟ್ಟವ್ರೆ. ಒಂದು ತನ್ನಕ್ಕೂ ಕಷ್ಟಪಟ್ಟು ಅವರು ಬೆಳೆದು ಈಗ ಹೆಚ್ಚು ಕಮ್ಮಿ ಇವಾಗ 84 ವರ್ಷ ಅವರು ಬೇರೆ ಮನೆ ಕೆಲಸದಲ್ಲಿದ್ದರು. ಮತ್ತು ಆ ಕೆಲಸದಲ್ಲಿದ್ದ ಮೇಲೆ ನಾವು 5 ಜನ ಮಕ್ಕಳಾದಮೇಲೆ ಪುನಃ ನಮಗೂ ಈಗ ಸ್ವಾಮಿ ಪ್ರವೇಶ ಆದಮೇಲೆ ನಾವು ಚೆನ್ನಾಗಿದ್ದೀವಿ, ಭಗವಂತನ ನೆಮ್ಕೊಂಡಿದ್ದೀವಿ. ನಮಗೇನು ಆಸೆ ಅಂದರೆ ಇನ್ನೇನು ಇಲ್ಲ, ಬರೋಂಥ ಜನಗಳಿಗೆ ಒಳ್ಳೇದಾಗಬೇಕು. ಇಲ್ಲಿ ಅವ್ರು 4 ಜನಕ್ಕೆ ಹೇಳಬೇಕು, ಇಲ್ಲಿ ಒಳ್ಳೇದಾಯಿತು ಅನ್ಬೇಕಷ್ಟೇ. ನಮಗೇನು ದುಡ್ಡು ಕಾಸು ಹಣಕಾಸು ಮತ್ತೊಂದು ಇನ್ನೊಂದು ನಮಗೇನು ಬೇಕಾಗಿಲ್ಲ, ಒಳ್ಳೇದಾಗಬೇಕು ಜನಗಳಿಗೆ. ಕೈ ಕಾಲು ನೋವಿರೋದು ಮತ್ತು ಊದ್ಕೊಂಡಿರೋದು ಮತ್ತು ಈ ಗಾಳಿ ಗಾಚಾರ ಭೀತಿ ಲಕ್ಷಣದೇಟು ಮತ್ತು ಮನೆಗಳದು ಭೂಮಿದು ಮತ್ತು ಅಂಗಡಿ ವ್ಯಾಪಾರಕ್ಕೆ ಮತ್ತು ಯಾವುದೇ ಕೆಲಸ ಆಗಲಿ ಇಲ್ಲಿ ಬಂದು ಸಂತಾನದ ಭಾಗದಲ್ಲಿ ಅವ್ರಿಗೆ ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ ಆಗಿದ್ರೆ ಇಲ್ಲಿ 100% ಖಂಡಿತ ಆಗುತ್ತೆ. ಮತ್ತು ಗಾಳಿಗಾಚೆ ನಾವು ಹೊರೇಟು ಮತ್ತು ಸಣ್ಣ ಪುಟ್ಟ ನಮ್ಮ ಏಟ್ಗಳಿದ್ರೆ ಖಂಡಿತ ಅದನ್ನು ನಾವು ಕಳಿತೀವಿ. ಅದನ್ನು ಕಳೆದು ನೀರು ಮಿಳ್ಳೆ ಅಂತ ಕಟ್ತೀವಿ. 9 ಮಿಳ್ಳೆ 7 ಮಿಳ್ಳೆ 5 ಮಿಳ್ಳೆ ಈ ಥರ ಕಟ್ತೀವಿ. ಇದರ ಕಟ್ಟಿದಾಗ ಅಷ್ಟೆಲ್ಲ ಅವ್ರಿಗೆ ಗುಣ ಆಯ್ತದೆ. ಇಲ್ಲ ಇನ್ನೊಂದ್ಸಲ ಏನಾದ್ರು ಇದರಲ್ಲೂ ಹಾಸ್ಪಿಟ್ಲ್ ಇಟ್ಟಿದ್ರೆ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ಇನ್ನೊಂದು 6 ತಿಂಗಳು 3 ತಿಂಗಳು ಮುಂದಕ್ಕೆ ಹೋಗುತ್ತೆ. 100% ಅನುಕೂಲ ಆಗೋದಂತೂ ಗ್ಯಾರಂಟಿ. ಏನಿಲ್ಲ, ಭಗವಂತನ ಮಹಿಮೆ ಅವ್ನ ಸಹಕಾರ ಅವ್ನ ಮುಂದೆ ಕೂರಿಸಿ ಒಂದು ತಡೆ ಹೊಡೆದು ಅವ್ರಿಗೆ ಫಸ್ಟು ನೀರು ಮಿಳ್ಳೆ ಕಟ್ತೀವಿ. ನೀರು ಮಿಳ್ಳೆ ಕೊಟ್ಟು ಒಂದು ದಪ್ಪದೊಂದು ತಾಯ್ತ ಹಾಕ್ತೀವಿ, ಫಲ ಕೊಡ್ತೀವಿ. ಅವ್ರು ಹೇಳಿರೋ 2 ಫಲ ಕೊಟ್ಟರೆ ಸಾಕು. ಆ ಫಲದಲ್ಲೇ ಭಗವಂತ ಇಂಬೆ ಹಣ್ಣು ಗದ್ದಿಗೆ ಮೇಲೆ ಮಡಿಗೆ ಕೊಡ್ತೀವಿ. ಭಾಳ ಒಳ್ಳೆಯದಾಗುತ್ತೆ. ನನಗೆ ಭಾಳ ತೃಪ್ತಿ ಇದೆ ಇದು. ಯಾಕೆಂದರೆ ಎಷ್ಟೋ ಜನಗಳಿಗೆ ಎಲ್ಲ ಕಡೆ ಆಗದೆ ಹೋದಂಥ ಕೆಲಸಗಳಿಲ್ಲ ಆಗ್ತಾಯಿದೆ. ನನಗೆ ಸಂಪೂರ್ಣವಾಗಿ ನಮ್ಮ ತಂದೆ ವೃತ್ತಿನ ನಾನು ಮುಂದುವರಿಸ್ಬೇಕು. ನಾವು ಅವ್ರು ಸಂಪಾದನೆ ಮಾಡಿರೋ ಜನನ ನಾನು ಉಳಿಸ್ಕೋಬೇಕು, ಇನ್ನೂ ಹೆಚ್ಚಿಸ್ಬೇಕು ಅನ್ನೋದೇ ನನ್ನ ಆಸೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ, 100% ಒಳ್ಳೆಯದಾಗಿದೆ. ಏನೋ ಒಂದು 2-3 ಜನಕ್ಕೆ ಸ್ವಲ್ಪ ಅದು ನಾವು ಹೇಳೋಕ್ಕಾಗಲ್ಲ. ಒಂದು 3 ಜನಕ್ಕೆ 4 ಜನಕ್ಕೆ ಅದು ಎಲ್ಲ ಕಡೆ ಫೇಲ್ ಆಗ್ಬೋದು. ಆದರೆ 100ಕ್ಕೆ 100 ಭಾಗ ಗೆಲ್ತಾನೆ ಭಗವಂತ, ಅವನೇ ಗೆಲ್ತಾನೆ. ಸೋಮವಾರ ಶುಕ್ರವಾರ ಗುರುವಾರ ಭಾನುವಾರ
ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಇನ್ನೂ ಭಾಳ ವಿಶೇಷವಾಗಿ ಪೂಜೆಗಳು ನಡೀತವೆ. ಹೋಮ ಮತ್ತು ನಾಗದೋಷದ್ದು, ಸರ್ಪದೋಷದ್ದು ಮತ್ತು ಆಂಜನೇಯಂದು ಪೂಜೆ ಇಲ್ಲಿ ಎಲ್ಲ ಕೂರಿಸಿದ್ದೀವಿ ಇಲ್ಲಿ. ಅದರಿಂದ ಎಲ್ಲ ಕಡೆನೂ ಇಲ್ಲಿ ಎಲ್ಲ ದೇವ್ರುಗಳು ಇಲ್ಲೇ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಯ್ತಿದೆ. ಮತ್ತು ನವಗ್ರಹಗಳನ್ನು ಒಂದು ದಂಪತಿ ನಮ್ಮ ನಂಜನಗೂಡಲ್ಲಿ ಮತ್ತು ಮೈಸೂರು ಕಡೆ ಎಲ್ಲೂ ಕುಣಿಸಿಲ್ಲ. ಸಮಾನವಾಗಿ ನಾವು ದಂಪತಿ ನವಗ್ರಹ ಕುಣಿಸಿದ್ದೀವಿ. ದಂಪತಿ ನವಗ್ರಹ ಯಾರೂ ಕುಣಿಸಲ್ಲ, ಎದುರ್ತಾರೆ ಎಲ್ಲ. ಅದು ದಂಪತಿಗಳದ್ದು ಕುಣಿಸಂಗಿಲ್ಲ, ಸತಿಪತಿ ಒಂದೇ ಕಡೆ ಅಂತ ನಾವು ಕುಣಿಸಿದ್ದೀವಿ. ದಂಪತಿಗಳು ಕುಣಿಸಿದ ಮೇಲೆ ನಮ್ಗೆ ಇನ್ನೂ ಪರ್ಸ ಜಾಸ್ತಿ ಆಯಿತು, ಸಂತಾನ ಆಗೋದು. ಮತ್ತು ಯಾವುದೇ ಕಷ್ಟ ಇರಲಿ 9 ಪ್ರದರ್ಶನ ಹಾಕಿ ಎಳ್ಬತ್ತಿ ಹಚ್ಚೋದ್ರೆ ಸಾಕು, ಭಾಳ ಅನುಕೂಲ ಆಗುತ್ತೆ. ಇಲ್ಲಿ ಭಾಳ ಮಹಿಮೆ ಐತೆ. ಇಲ್ಲಿ ನಮ್ಮ ದೇರಮನಹಳ್ಳಿ ಉಂಡಿ ಗ್ರಾಮದವ್ರಿಗೆ ಸಪೋರ್ಟ್ ಇದೆ, ಚೆನ್ನಾಗಿದೆ, ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟವ್ರೆ. ಇವಾಗ ದೇವಸ್ಥಾನ ಮಾಡ್ಕೊತವ್ರೆ. ನಾವು ನಮ್ಮ ತಂದೆ ಕಾಲದಿಂದ ಮಾಡಿರೋದನ್ನ ನಾವು ಉಳಿಸ್ಕೋಬೇಕು. ನಮಗೆ ಅದೊಂದು ಟಾರ್ಗೆಟ್ ನಮಗೆ. ಯಾಕೆಂದ್ರೆ ನಮ್ಮ ತಂದೆ ಮಾಡ್ತಿದ್ದಂಥ ಕಸಬಿದು, ನಾವು ಬೇರೆ ಕಸಬಲ್ಲಿ ಹೋಗಬಾರ್ದು. ನಾವು ಇದನ್ನೇ ಮುಂದುವರಿಸ್ಬೇಕು. ಮತ್ತು ಕಷ್ಟ ಅಂತ ಬಂದವ್ರಿಗೆ ನಾವು ಸಹಕಾರ ಕೊಡಬೇಕು. ಜಾಸ್ತಿ ಅಂದರೆ ಕೈ ಕಾಲು ಅರ್ಥ, ಹೊಟ್ಟೆ ಊದ್ಕೊಂಡಿರೋದು, ಜಮೀನು ಆಗಲ್ಲ, ಮಾರಾಟ ಆಗಬೇಕು, ಇಲ್ಲ ಕೋರ್ಟು ಕಚೇರಿಲಿರೋ ಇವೆಲ್ಲ ಸಾಮಾನ್ಯ. ಎಲ್ಲ ಕಷ್ಟಕ್ಕೂ ಇಲ್ಲಿ ಒಂದು ಪರಿಹಾರ. ಬರೀ ನಿಂಬೆಹಣ್ಣು ಒಂದು ತಡೆ, ಭಗವಂತನ ಮುಂದೆ ಒಂದು 5 ರೂಪಾಯಿನ ಕಾಯಿನ್ ಕಡಿಸ್ತೀವಿ ತಿರ್ಸೋಲಿಕ್ಕೆ. ಎಲ್ಲ ನಮ್ಮ ಕಷ್ಟ ಕಾರ್ಯ ಎಲ್ಲ ಕಳೆದೋಲಿ ಅಂದ್ಬಿಟ್ಟು ಅಲ್ಲಿ ಮುಂದೆ ಡೈರೆಕ್ಟ್ ಕೂರಿಸ್ತೀವಿ. ದೇವ್ರ ಹತ್ರ ಕೂರಿಸಿ ಅವ್ರಿಗೆ ಕಡಿಸ್ತೀವಿ. ಅಲ್ಲೇ ಅವ್ರ ಸಪುಣದಲ್ಲೂ ಕಾಣಿಸ್ಕೊತಾನೆ ಭಗವಂತ. ಇಲ್ಲಿ ಏನಾರು ಸೂಕ್ಷ್ಮ ತೋರಿಸ್ತಾನೆ. ಇಲ್ಲಿ ಬೆಡ್ತಂಥ ಕಷ್ಟ ಬರಲಿ, 2 ನಿಂಬೆ ಹಣ್ಣಲ್ಲಿ ಇಲ್ಲಿ ಸಮಸ್ಯೆ ಕಳೆದೋಯ್ತದೆ. ನಮ್ಮ ತಲೆ ಇರೋವರೆಗೂ ಮಾಡ್ತೀವಿ. ಮತ್ತು ನಮ್ಮ ಮಗನೂ ಇದೇ ಸೇವೆ ಮಾಡೋದು. ನಮ್ಮ ಮಗನಿಗೂ ಇದೇ ವೃತ್ತಿ. ಇನ್ನು ಅವ್ನು ಏನೇ ಓದಲಿ, ಈಗ ಫೈನಲ್ ಡಿಗ್ರಿ ಮಾಡ್ತಾಯಿದ್ದಾನೆ. ಅವ್ನು ಎಷ್ಟೇ ಓದಲಿ, ಗೌರ್ಮೆಂಟ್ ಕೆಲಸ ಬರಲಿ, ನಮಗೆ ಬೇಕಾಗಿಲ್ಲ. ನಮಗೇನಂದ್ರೆ ಭಗವಂತನ ಸೇವೆ ಬೇಕಷ್ಟೇ. 4 ಜನಕ್ಕೆ ಒಳ್ಳೇದು ಮಾಡಬೇಕು. ಅವನಿಗೂ ಭಗವಂತ ಆ ರೀತಿ ಜ್ಞಾನೋದಯ ಕೊಟ್ಟು ನಡ್ಸ್ಕೊಳ್ಳಿ. ನಮಗೆ ಹಂಗೆ ನಡ್ಸ್ಕೊತಾನೆ, ಅವನಿಗೂ ಹಂಗೆ ನಡ್ಸ್ಕೊಳ್ಳಿ ಅಷ್ಟೇ. ಇಲ್ಲಿ ಕೋಲಾರ ಮತ್ತು ಬೆಂಗಳೂರು, ಈ ಕಡೆ ಕೊಡಗು ಮತ್ತು ಈ ಕಡೆ ಊಟಿಯಿಂದ ಎಲ್ಲ ಕಡೆಯಿಂದನೂ ಸುತ್ತಮುತ್ತ ಹಳ್ಳಿಗಳೆಲ್ಲ, KR ನಗರ, ಮಂಡ್ಯ, ಮದ್ದೂರು, ಮಳವಳ್ಳಿ ಈ ಸೈಡ್ ಎಲ್ಲ ಬರ್ತಾ ಇರ್ತಾರೆ. ಮದುವೆ ಇವಾಗ ಒಂದು 60-70 ಮದುವೆ ಮಾಡಿಸಿದ್ದೀನಿ ಇವಾಗ. ಎಲ್ಲ ಇಲ್ಲಿ ಶುಭ ಕಾರ್ಯನೂ ಚೆನ್ನಾಗಿ ನಡೀತಾ ಇದೆ. ಏನೋ ಭಗವಂತನ ಆಶೀರ್ವಾದ, ನಮ್ಮದೇನಿಲ್ಲ. ಅವರಾಗಿದ್ದು ಅವರೇ ಬರ್ತಾರೆ, ಇಲ್ಲಿ ಮಾಡಿಕೊಡಿ, ಇಲ್ಲೊಂದು ಮಹಿಮೆ ಐತೆ ಅಂತ ನಾವೇನಾದ್ರು ಮಧ್ಯೆ ನಿಂತ್ಕೊಂಡು ನಾವು ಮದುವೆ ಮಾಡಿಸ್ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ಅಷ್ಟೇ. ಅವರು ದುಡ್ಡು ಕೊಡಲಿ ಬಿಡಲಿ ಅದು ಸೆಕೆಂಡ್ರಿ. ಈ ಸ್ಥಾನದಲ್ಲಿ ಅವರು ಇಷ್ಟಪಟ್ಟು ಬರ್ತಾರೆ ಪಾಪ, ಇಲ್ಲೊಂದು ಮದುವೆ ಮಾಡಿಸ್ಕೊಡಿ ಅಂತ ಮಾಡಿಸ್ಕೊಡ್ತೀವಿ. ನಮ್ಮ ತಂದೆ ತಪಸ್ ಮಾಡಿ 48 ದಿನ ಆ ಭಗವಂತನ ಜೊತೆ ಮಾತಾಡಿ ಇದು ವಂಶ ಪರವಾಗಿ ಅವರು ಒಂದು ಆಶೀರ್ವಾದ ಕೊಟ್ಟವ್ರೆ. ನಿನ್ನ ವಂಶದಲ್ಲೇ ಇರ್ತೀನಿ ನಾನು ಅಂತ ಒಂದು ಆಸ್ಪಾಸನ್ನ ತಗೊಂಡು ನಮಗೆ ಹೇಳ್ಕೊಟ್ರು. ನಮ್ಮ ತಂದೆನೂ ಅವರೇನೆ, ನಮಗೆ ಗುರುಗಳು ಅವರೇನೆ. ಅವರಿಂದ ಸುಮಾರು ಜನ ಒಳ್ಳೆಯದಾಗೈತೆ. ಇದು ಅವರು ಕರೆಕ್ಟಾಗಿ ಪೂಜೆ ಪುರಸ್ಕಾರ ನಾವು ಏನು ಹೇಳ್ತೀವಿ ಅದನ್ನು ನಡ್ಕೊಂಡು ಹೋಗ್ಬೇಕು, ಅವರು ಪಾಲಿಸ್ಕೊಂಡು ಹೋಗ್ಬೇಕು. ಈಗ ಒಂದು ಸಂತಾನಕ್ಕೆ ಬರ್ತಾರೆ, ಮಿಳ್ಳೆ ಕಟ್ತೀವಿ, ಒಂದು 9 ಮಿಳ್ಳೆ ಆಗೋವರೆಗೂ ಅವರು ನಾನ್ ವೆಜ್ ಉಪಯೋಗಿಸಂಗಿಲ್ಲ, ಮತ್ತು ಒಂದು ಮೈಲಿಗೆ ಆಗಂಗಿಲ್ಲ. ನೇಮ್ ಹೋಗಿರ್ಬೇಕು. ಅವ್ನು ನೆಮ್ಕೊಂಡು ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ಕೊಂಡು ನೇಮ್ ಹೋಗಿದ್ದಷ್ಟು ಅವ್ರಿಗೆ ಒಲಿತಾನೆ ಭಗವಂತ, ಕಾಣಿಸ್ಕೊತಾನೆ. ಅವ್ರಿಗೆ ಸಂತಾನ ನಿಲ್ಲುತ್ತೆ ಮುಂದೆ ಅಂದರೆ ಅವ್ರಿಗೆ ಇಲ್ಲಿಂದನೇ ಒಂದು ಪ್ರಸಾದ ಕೊಡ್ತಾನೆ. ಅದೇ ಅವ್ರಿಗೆ ಒಂದು ಗಟ್ಟಿ. ಒಂದು ಪ್ರಸಾದ ಕೊಟ್ಟು ಒಂದು 15-20 ದಿವಸಕ್ಕೂ ಆ ಸಂತಾನ ನಿಂತ್ಕೊತದೆ. ಅದು ಯಾವ ಹಾಸ್ಪಿಟ್ಲಲ್ಲಿ ಆಗದೆ ಅಂತ ಕೆಲಸ. ಏನಾದ್ರು ಅವ್ರಿಗೆ ಹಾಸ್ಪಿಟ್ಲ್ ಏಟಿದ್ರೆ ನಾವು ಅದನ್ನು ಇದು ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲ್ ಏಟಿಲ್ಲ ಅಂದರೆ ನಾನು ಖಂಡಿತ ಭಗವಂತ ಇಲ್ಲಿ ಒಳ್ಳೇದು ಮಾಡ್ತಾನೆ. ಬರ್ಬೇಕಾದ್ರೆ ಅಳ್ತಾ ಬರ್ತಾರೆ, ಹೋಗ್ಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ ಅಂತಾರೆ. ಅಷ್ಟು ಇಲ್ಲಿ ಮಹಿಮೆ ನಡೀತದೆ. ಎಲ್ರಿಗೂ ಗೊತ್ತಿದೆ ಭಗವಂತನ ನೀಲೆ. ಆದರೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಪಾಪ ಒಳ್ಳೇದಾಗಲಿ ಇಲ್ಲಿ ಬಂದು. ಎಲ್ಲ ಕಡೆ ಅಷ್ಟು ಕೋಟೆ ಇಷ್ಟು ಕೋಟೆ ಅನ್ನೋ ಬದಲು ಇಲ್ಲಿ ಫ್ರೀ ದರ್ಶನ, ಭಗವಂತನ ದರ್ಶನ ಮಾಡ್ಕೋಬೋದು. ನಮ್ಮ ಏನೈತೆ ಅಲ್ಲಿ ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲಿ ಅನ್ನ ಸಂಪನ್ನನು ಇವತ್ತು ನಮ್ಮ ಮೈಸೂರು ಕಡೆಯಿಂದ, ನಮ್ಮ ನವೀನ್ ಅವರು ಕುಟುಂಬದವ್ರ ಕಡೆಯಿಂದ ಇವತ್ತೊಂದು 250-300 ಜನಕ್ಕೆ ಅಡುಗೆ ಮಾಡಿಸಿದ್ರು. ಪಾಪ ಎಲ್ಲರೂ ಊಟ ಮಾಡೋದು ಭಕ್ತರು ಅವರೇ ಇಚ್ಛೆ ಪಟ್ಟು ಅವರು ಮಾಡಿಸ್ತಾರೆ. ಏನಿಲ್ಲ, ಇದು ಟ್ರಸ್ಟ್ ಏನಿಲ್ಲ ನಮ್ಮದು, ಸಿಂಗಲ್ ಅಂತಲ್ಲ, ಅವನೇ ಓನರು, ಅವನೇ ಎಲ್ಲ ಅವನೇ ಭಗವಂತ. ಅದಕ್ಕೆ ನಾನೇನಾದರೂ ಮಧ್ಯೆ ನಿಂತಿದ್ದೀನಿ. ಹಣಕಾಸು ಒದಗಿಸ್ಕೊಡೋರು ಅವರೇ, ಮಾಡಿಸ್ಕೊಳ್ಳೋ ಫಸ್ಟು ಸಡ್ಡು ಹಾಕೊಂಡಿದ್ದು ನಾವು. ಮಟಾಳೆ ಸಡ್ಡು ಹಾಕಿ
ಮತ್ತು ನಮ್ಮ ಮಹೇಶ್ ಅವರು ಒಂದು ಫೋಟೋ ತಂದುಕೊಟ್ರು ನಂಜನಗೂಡವರು. ಆ ಫೋಟೋ ತಂದ್ಕೊಂಡ್ಮೇಲೆ ಪೂಜೆ ಮಾಡಿ ಇದು ಮಾಡ್ಕೊಂಡು ಒಂದು ಅಂಕಣ ಮಾಡಿ, ಒಂದು ಅಂಕಣದಿಂದ ಇವತ್ತು ಇಷ್ಟೊಂದು ಒಂದು 80 ಅಡಿ ದೇವಾಲಯ ಕಟ್ಸ್ಕೊಂಡವ್ರೆ ಅವರು. ನಮ್ಮದೇನಿಲ್ಲ, ನಮ್ಮ ಇಚ್ಛೆ ಅಂತ ಯಾವುದೂ ಇಲ್ಲ. ಅವ್ರು ಏನು ಜ್ಞಾನ ಕೊಡ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ನಮ್ಮದು ಅನ್ನೋದು ಏನಿಲ್ಲ ಇಲ್ಲಿ. ನಾವು ಹೆಚ್ಚು ಅನ್ನಂಗೆ ಇಲ್ಲ ಇವ್ರ ಮುಂದೆ. ಅವ್ರ ಮುಂದೆ ನಾವು ಇಲ್ಲಿ ಹೆಂಗೆ ಅಂದರೆ ಜನ ಬಂದು ಯಾವ ರೀತಿ ಕಷ್ಟಪಟ್ಟು ಅವರು ನಮಸ್ಕಾರ ಮಾಡ್ತಾರೆ, ನಾನು ಪ್ರತಿದಿನ ಅಲ್ಲಿ ನಮಸ್ಕಾರ ಮಾಡೇ ಕುಂತ್ಕೊಳ್ಳೋದು. ಇವರು ಪರ್ಸ 2 ಟ್ರಿಪ್ ಇದು ಮಾಡಿದ್ರೆ ನಮಸ್ಕಾರ ಮಾಡಿದ್ರೆ ನಾನು 24 hours ನಮಸ್ಕಾರ ಮಾಡ್ತೀನಿ. ಏನಕ್ಕೆ ಅಂತ ಕೇಳಿದ್ರೆ ಇವರು 1 ಟ್ರಿಪ್ ಬಂದು ಇಲ್ಲಿ ಕಷ್ಟ ವಾಸಿ ಆಗಲಿ ಅಂತ ಹೋಯ್ತಾರೆ. ಅದು ನನಗೆ ಕಪ್ಪು ಚುಕ್ಕಿ ಬರಬಾರ್ದು. ನಾನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಬರೋಂಥ ಜನಗಳಿಗೆ ಒಳ್ಳೆಯದಾಗಲಿ ಮೈಕಾರ ಅಂತ ಪ್ರತಿ ಟೈಮು, ಪ್ರತಿ ಗಳಿಗೆನೋ, ಪ್ರತಿ ದಿನವೂ ನಾನು ಅಲ್ಲಿ ಮುಂದೆ ಕುಂತ್ಕೊಂಡು ಜ್ಞಾನ ಮಾಡ್ತೀನಿ. ಪೂಜೆ ಪ್ರತಿ ದಿನ ಪೂಜೆ ಪುರಸ್ಕಾರ ಮತ್ತು ಅಮಾವಾಸ್ಯೆಗೆ ವಿಶೇಷವಾಗಿ ಹುಲಿವಾನುತ್ಸವ ಮತ್ತು ಅಭಿಷೇಕ ಎಲ್ಲ ಆಗುತ್ತೆ.